ಹಾರ್ಕೂಡ ವಾಹಿನಿಗೆ ಸ್ವಾಗತ. ಬಸವ ಕಲ್ಯಾಣ ತಾಲೂಕಿನ ಹಾರ್ಕೂಡ ಶ್ರೀಮಠದಲ್ಲಿ ಹಾರ್ಕೂಡ ಗ್ರಾಮದ ಬೆಳಂಗೆ ಪರಿವಾರದ ಹೆಣ್ಣು ಮಕ್ಕಳ ವತಿಯಿಂದ ಹಾರ್ಕೂಡದ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರಿಗೆ ಗುರು ವಂದನೆ ಹಾಗೂ 859ನೇ ತುಲಾಭಾರ ಕಾರ್ಯಕ್ರಮ ಜರುಗಿತು. ಸಾಕ್ಷಾತ್ ಶಿವನವತಾರ ಶಿವಯೋಗಿ ಶ್ರೀ ಚನ್ನವೀರ ಬಂಗಾರದಂತ ಗುರು ಸಿಕ್ಕಾರ, ಕೈಲಾಸದಿಂದ ಧರೆಗೆ ಇಳದಾರ. ಇವರೇ ನಮ್ಮ ಹಾರಕೂಡ ಚನ್ನವೀರ. ಸಾಕ್ಷಾತ್ ಶಿವನವತಾರ ಶಿವಯೋಗಿ ಶ್ರೀ ಚನ್ನವೀರ ಬಂಗಾರದಂತ ಗುರು ಸಿಕ್ಕಾರ, ಕೈಲಾಸದಿಂದ ಧರೆಗೆ ಇಳದಾರ. ಇವರೇ ನಮ್ಮ ಹಾರಕೂಡ ಚನ್ನವೀರ. ಬೆಳಗುವ ರವಿಯ ಅವತಾರ ಹಾರಕೂಡದ ಶ್ರೀ ಗುರು. ನಿನ್ನ ನಂಬಿ ಬರುವ ಭಕ್ತರ ಕರುಣಿಸಿ ಕಾಪಾಡೋ ದೇವರ, ಸಕಲ ಜೀವಿ ನನ್ನವರೆಂದರ ಹರನ ಅವತಾರ ತಾಳಿ ಬಂದರ. ಚನ್ನರೇಣುಕ ಬಸವಾದಿ ಶರಣಾರ, ತತ್ವದ ಸರ ನಮಗ ತಿಳಿಸ್ಯಾರ. ಇವರೇ ನಮ್ಮ ಹಾರಕೂಡ ಚನ್ನವೀರ. ಸಾಕ್ಷಾತ್ ಶಿವನವತಾರ ಶಿವಯೋಗಿ ಶ್ರೀ ಚನ್ನವೀರ ಬಂಗಾರದಂತ ಗುರು ಸಿಕ್ಕಾರ, ಕೈಲಾಸದಿಂದ ಧರೆಗೆ ಇಳದಾರ. ಇವರೇ ನಮ್ಮ ಹಾರಕೂಡ ಚನ್ನವೀರ. ಬಾನಿನಲ್ಲಿ ಹೊಳಿವ ಚಂದಿರ ನುಡಿದಂತೆ ನಡೆಯುವ ಈಶ್ವರ, ಭವದಲ್ಲಿ ಭಗವಂತನವತರ ಹೀನ ಗುಣಕ ಮಾಡ್ಯರ ದೂರ. ಹಸನಗೊಳಿಸಿ ವ್ಯಸನ ಶರೀರ ಬೆಳೆದವರ ಕೊಡುವ ಶಂಕರ, ಜಾತಿ ಭೇದ ಎಲ್ಲದ ಸಾಗರ. ನಮ್ಮೆಲ್ಲರ ಆರಾಧ್ಯ ದೇವರ, ಇವರೇ ಹಾರಕೂಡ ಚನ್ನವೀರ. ಸಾಕ್ಷಾತ್ ಶಿವನವತಾರ ಶಿವಯೋಗಿ ಶ್ರೀ ಚನ್ನವೀರ ಬಂಗಾರದಂತ ಗುರು ಸಿಕ್ಕಾರ, ಕೈಲಾಸದಿಂದ ಧರೆಗೆ ಇಳದಾರ. ಇವರೇ ನಮ್ಮ ಹಾರಕೂಡ ಚನ್ನವೀರ.
ಈ ಸಡಗರ ಸಂಭ್ರಮ ಕಲ್ಯಾಣ ಕರ್ನಾಟಕದ ಇತಿಹಾಸದಲ್ಲಿ ಸಾಕ್ಷಿಯಾಗಿರುವ ಕಾಯಕದ ತಪೋಭೂಮಿ ಸುಜ್ಞಾನದ ಪವಿತ್ರ ಕ್ಷೇತ್ರ ಹಾರಕೋರದ ಪವಾಡ ಪುರುಷ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಚನ್ನಬಸವ ಶಿವಯೋಗಿಗಳವರ ದಿವ್ಯ ಕರುಣೆಯ ಈ ಕ್ಷೇತ್ರದಲ್ಲಿ ನಾವು ಸೇರಿದ್ದು ಒಂದು ಪುಣ್ಯದ ಇತಿಹಾಸದಲ್ಲಿ ಭಾರತೀಯ ಸಂಸ್ಕಾರ ಸಂಸ್ಕೃತಿಗೆ ನಮ್ಮ ಹಾರಕೋಡದ ಅಪ್ಪಾಜಿಯವರ ಮಠ ಎಲ್ಲದಕ್ಕೂ ಶ್ರೇಷ್ಠವಾದ ಮಠ. ಅದು ನಮ್ಮ ಗುರುವಿನ ಮಠಕ್ಕೆ ಜೋರಾದ ಚಪ್ಪಾಳೆ ತರಬೇಕು. ನಾನು 7:30 ಗಂಟೆ ಆಯ್ತು ನೋಡ್ತಾ ಇದ್ದೀನಿ. ಎಲ್ಲಾ ಮಠದಲ್ಲಿ ಪೂಜಾ ನಡೀತಾವ, ಎಲ್ಲಾ ಮಠದಲ್ಲಿ ದಾಸೋಹ ನಡೀತಾವ. ಬಹಳ ಅಂದ್ರೆ 1 ಗಂಟೆ ಇಲ್ಲಿ ನಿರಂತರವಾದ ದಾಸೋಹ, ನಿರಂತರವಾದ ಗುರುದರ್ಶನಕ್ಕೆ ಸಾಕ್ಷಿಯಾಗಿರುವ ಒಂದು ಏಕೈಕ ಮಠ ಅಂದ್ರೆ ನಮ್ಮ ಹಾರಕೋಡದ ಸಂಸ್ಥಾನ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು. ನೋಡಿ ಗುರುಗಳು ನಗರಕ್ಕೆ ಇವತ್ತ ಬಹಳ ಪ್ರೀತಿಯಿಂದ ಇವತ್ತ ಶ್ರವಣ ಮಾಸ ಸೋಮವಾರ 2ನೇ ಸೋಮವಾರ ದಿವಸ ಇವತ್ತು ಹಾರಕೋಡದಲ್ಲಿ ಜಾತ್ರೆನೇ ಜಾತ್ರೆ. ನಮ್ಮ BK ಹಿರೇಮಠ ಗುರುಗಳು, MK ಹಿರೇಮಠ ಗುರುಗಳು ಪ್ರತಿ ಸೋಮವಾರ ಜನಸ್ತೋಮ ತುಂಬಿ ಬರ್ತಾರೆ. ಇವತ್ತ ಕ್ಷೇತ್ರಗಳಿಗೆ ಬಾಳುವ ನಮ್ಮ ಗುರುಗಳು ಮಾತನಾಡುವ ದೇವರು. ಜೋರಾದ ಚಪ್ಪಾಳೆ ತರಬೇಕು. ಯಾವುದೇ ತಂತ್ರ ಕುತಂತ್ರ ಇಲ್ಲ. ನಮ್ಮ ಮಠ ಎಲ್ಲರಿಗೂ ಭಕ್ತಿಯ ಸ್ವತಂತ್ರ ಇದೆ. ಜೋರಾದ ಚಪ್ಪಾಳೆ ತರಬೇಕು. ಇವನಾರ ಅವನಾರ ಇಲ್ಲ, ಎಲ್ಲರೂ ನಮ್ಮವರು. ಇಷ್ಟು ಹೊಟ್ಟ್ಯಾಗ ಹಾಕಿ ಕಣ್ಣು ತುಂಬ ನೋಡಿ ಹರಸಿ ಹಾರೈಸಿ ಆಶೀರ್ವಾದ ಮಾಡುವ ಮಠ ಅಂದ್ರೆ ನಮ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರು. ಜೋರಾದ ಚಪ್ಪಾಳೆ ತರಬೇಕು. ಈ ದಿವಸ ನಮ್ಮ ಹಾರಕೋಡ ಗ್ರಾಮದ ಬೆಳಂಗೆ ಪರಿವಾರದ ಹೆಣ್ಣು ಮಕ್ಕಳ ತಾಯಿಯಿಂದರ ಬಳಗದ ವತಿಯಿಂದ ಅಪ್ಪವರಿಗೆ 859ನೇ ತುಲಾಭಾರ ಇವತ್ತು ಇತಿಹಾಸಕ್ಕೆ ಸಾಕ್ಷ್ಯ ಇದೆ. ಸ್ವೀಕಾರ ಮಾಡಬೇಕು. ಹಾರಕೋಡ ಮಹಾರಾಜಕಿ ಬರೇ ಬಂದಿ ಬಂದ್ರ ನೀವೇ ಇಟ್ಟು ಸಂಭ್ರಮ ಅಲ್ಲ. ಬೆಳಗ್ಗೆ ಮನಿತಂದು ತವ್ರ ಮನೆ ಬಳಗದ ಇಟ್ಟು ಶಾಡೆ ಆಗ್ಯಾರ ಅಂದ್ರ ಅವ್ರ ಅಣ್ಣ ಅತ್ತಿಗಿದವ್ರಿಗೆ ಹೇಳಿ, ಅತ್ತಿಗೆ ಚಂದ ಇದ್ರು ಕುತ್ತಿಗೆ ಚಂದ ಇರ್ತದ್ರಿ. ಇದ್ರ ನಾದಿಂದ ನಾದ್ಕೋತ ಆದ್ರ ಅಣ್ಣ ಅತ್ತಿಗೆದವರು ಎಲ್ಲರೂ ಸೇರಿ ತಮ್ಮ ಸಹಕಾರದಿಂದ ತವರ ಮನೆ ಬಳಗಕ್ಕೆ ಬಂದು ಇವತ್ತ ಗುರುವಿನ ಹಬ್ಬ ಮಾಡ್ತಾರಂದ್ರ ಅದು ಹಾರಕೋಡದ ಬೆಳಂಗೆ ಪರಿವಾರಕ್ಕೆ ಜೋರಾದ ಚಪ್ಪಾಳೆ ತರಬೇಕು. ಎಷ್ಟು ಚಂದ ಡೇಟ್ ಕೊಟ್ಟಾರ ಅಪ್ಪವ್ರು. ಇವತ್ತ ತಾರೀಖ್ 4 ಮತ್ತು ಕ್ಷೇತ್ರದ ಹೆಸರು ಹಾರಕೋಡ 4 ಅಕ್ಷರ. ಈ ಹಾರಕೋಡ 4 ಅಕ್ಷರ ತಾರೀಖು 4 ಕೊಡಿಸಿದ್ರೆ 8 ಆಗಸ್ಟ್ ತಿಂಗಳು 8. ಇದು ನಮ್ಮ ಭಕ್ತಿಯ ನೆಂಟು. ಎಲ್ಲಾ ಭಕ್ತರಿಗೆ ಆಶೀರ್ವಾದ ಗಂಟು. ಇದು ಮಠ ಕರ್ದಂಟಿದ್ದಂಗ. ಕರ್ದಂಟದು ಎಲ್ಲ ಕಡೆ ಸಿಹಿ ಇದ್ದಂಗ. ನಾನು ನೋಡಿ ನೋಡಿ ಖುಷಿ ಪಟ್ಟೆ. ಈಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭ ಮಾಡ್ತೇವೆ. ಇವತ್ತ ಕಾರ್ಯಕ್ರಮ ಪ್ರಾರ್ಥನೆ ಯಾಕೆ ಮಾಡ್ತಿದ್ರೆ ನಮ್ಮ ಚೆನ್ನಮ್ಮ ಹೋಗ ಚೆನ್ನಮ್ಮ ಹೆಸರೇನು ಚನ್ನಬಸವ ಗುರುವಿನ ಆಶೀರ್ವಾದದಿಂದ 30 ವರ್ಷದಿಂದ ಮಕ್ಕಳಿಲ್ಲ ಅಂತ ಒಳಗ ತವಕ ಇತ್ತು. ರಾಮಚಂದ್ರ ಚನ್ನಮ್ಮ ಅವರು ಭಕ್ತಿಯಿಂದ ಗುರುವಿನ ಪಾದಕ್ಕೆ ನಡ್ಕೊಂಡ್ರ ಈಗ ಮಗುವಿನ ಪಡ್ಕೊಂಡಾರ. ಜೋರಾದ ಚಪ್ಪಾಳೆ. ಇದು ಮುಂದಿನ ದಿನಗಳಲ್ಲಿ 30 ವರ್ಷದ ಇತಿಹಾಸಕ್ಕೆ ಬೆಳಮೆ ಮನೆತಂದ ಹೆಣ್ಣುಮಗಳು ಇವತ್ತ ಚನ್ನಮ್ಮ ಅವರು ಆಳಂದ ತಾಲೂಕ ನಿಂಬಾಳದ ಅಸ್ತಗಿ ಮನೆತನಕ್ಕೆ ಕೊಟ್ಟಂತ ಈ ತಾಯಿಗೆ
30 ವರ್ಷ ಆದ್ಮೇಲೆ ತಾಯಿತನ ಬರ್ಬೇಕಂದ್ರ ಅದು ಚನ್ನವೀರ ಶಿವಾಚಾರ್ಯ ಆಶೀರ್ವಾದ ಜೋರಾದ ಚಪ್ಪಾಳೆ ತರಬೇಕು. ಈಗ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಮಾಡ್ತಾ ಇವೆ. ನಮ್ಮ ಖ್ಯಾತ ಕಲಾವಿದರು, ಅರ್ಚಕರು, ಗಾಯಕರಾಗಿರುವ ನಮ್ಮ ವೇದಮೂರ್ತಿ ಕಾರ್ತಿಕೇಯ ಸ್ವಾಮಿ ಯಲುಕುಡಿ ಅವರಿಂದ ಪ್ರಾರ್ಥನೆ. ಅವರಿಗೆ ತಬಲಾ ಸಾಥ್ ಶ್ರೀ ಶರಣಪ್ಪ ಸುಂಟಾಡವರು. ಕಲ್ಯಾಣ ಇಷ್ಟು ಭಕ್ತರು ಬರಬೇಕಾದ್ರೆ ಇದು ಪವಿತ್ರವಾದ ಸಂಗಮ. ಸ್ವರ್ಗ ನರಕ ಎಲ್ಲಿ ಇಲ್ಲ. ಇಡೀ ಸ್ವರ್ಗವೇ ಅಪ್ಪೋರು ಎಲ್ಲಿ ತಂದ್ಕೊಟ್ಟಾರಂದ್ರ ಹಾರಕೋಡು ಮಠನೇ ಸ್ವರ್ಗ ಮಾಡ್ಯಾರ ಈ ನಾಡು. ಅದಕ್ಕೆ ಇದು ಜನ ಇಷ್ಟು ಭಕ್ತಿಯಿಂದ ಬರ್ತಾರೆ. ಈಗ ಜ್ಯೋತಿ ಬೆಳೆಸಲಿಕ್ಕೆ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ महाराज की महाराज की ಜಗತ್ತೇಶ್ವರ ಮಹಾರಾಜ್ ಕಿ. ನೀವು ನಿಮ್ಮ ಮನೆತನ ಬೆಳಿಬೇಕು, ನಿಮ್ಮ ಕೈಲ ಜೋರಾದ ಚಪ್ಪಾಳೆ ತರಬೇಕಂದ್ರೆ ಜೋರಾದ ಚಪ್ಪಾಳೆ ತರಬೇಕು. ಹಾರಗೋಡ ಚನ್ನಬಸವೇಶ್ವರ ಮಹಾರಾಜ್ ಕಿ. ಅಲ್ಲ, ಇಷ್ಟು ಜನ ಇದ್ರಿ, ದೇವರು ಇಷ್ಟು ಚಂದ ಚನ್ನಬಸವೇಶ್ವರ ಮಹಾರಾಜ್ ಕಿ, ಚನ್ನವೀರ ಶಿವಾಚಾರ್ಯ महाराज की. ज्योतिष ज्योति जगाती चलो, ज्योतिष ज्योति जगाती चलो. ಪ್ರೇಮಕ್ಕೆ ಗಂಟೆ ಆನಂದವಾಗಿರ್ತದೆ. ಆಗ ಆನಂದಕ್ಕೆ ಸಾಕ್ಷಿ ಆಗ್ತದೆ. ನಿಂಬಾರ್ದ ಅಷ್ಟಿಗೆ ಪರಿವಾರದವರು ನಮ್ಮ ಚೆನ್ನಮ್ಮ ರಾಮಚಂದ್ರ ಅವರು, ಚೆನ್ನಮ್ಮ ಅವರ ತವರು, ಅದೇ ನಮ್ಮ ಬೆಳಮಗಿ ಪರಿವಾರದವರು. ಪ್ರಸಾದಕ್ಕೆ ದಾಸೋಹಕ್ಕೆ ನೋಡಿ, ಇಲ್ಲಿ ಅನೇಕ ಸಾವಿರಾರು ಭಕ್ತರು, ಲಕ್ಷಾಂತರ ಭಕ್ತರು ಶ್ರೀಮಠಕ್ಕೆ ದಾಸೋಹದಲ್ಲಿ ಪ್ರಸಾದ ಮಾಡಲಿಕ್ಕೆ ಪ್ರಸಾದ ತಟ್ಟೆಗಳನ್ನು ಇವತ್ತ ಗುರುಗಳಿಗೆ ಸಮರ್ಪಣೆ ಮಾಡಿದರೆ ಮಠದ ದಾಸಕ್ಕಾಗಿ ನಿಮ್ಮ ಕೈಗೆ ಜೋರಾದ ಚಪ್ಪಾಳೆ ತರಬೇಕಿಲ್ಲ. ಅದಕ್ಕೆ ಅಂಗಳ ಚೆನ್ನಾಗಿರ್ಬೇಕಂತ, ಪ್ರಸಾದ ಗಂಗಳ ಚೆನ್ನಾಗಿರ್ಬೇಕಂತ ಈ
ಗುರುವಿನ ಅಂಗಳದಲ್ಲಿ ಗುರುವಿನ ಕಂಗಳದಲ್ಲಿ ಆ ದಂಪತಿಗಳಿಗೆ ಪೂಜ್ಯರು ಆಶೀರ್ವಾದ ಮಾಡ್ತಾರೆ. ಶ್ರೀಮತಿ ಚನ್ನಮ್ಮ ರಾಮಚಂದ್ರ ಅಷ್ಟಗಿ ಮುಕ್ಕಾಂ ನಿಂಬಾರ್ ಅವರಿಗೆ ಗುರುಗಳು ಆಶೀರ್ವಾದ ಮಾಡಿದ್ದಾರೆ. ಬಂದಿರಿ, ಜೋರಾದ ಚಪ್ಪಾಳೆ ಶುಭ ಕೋರಬೇಕು. ಮುಕ್ಕಾಂ ನಿಂಬಾರ್ ಅವರ ಮುದ್ದಾದ ಮಗುವಿನ ತೊಟ್ಟೋತ್ಸವದ ನಾಮಕರಣದ ಈ ಜೋಗುಳ ಗೀತೆ ಕಾರ್ತಿಕೇಯ ಸ್ವಾಮಿ. ಆಚಾರಕರ ಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೋಡಾಮಣಿಯಾಗು ನನ್ನ ಕಪ್ಪ ಜ್ಯೋತಿಯಾಗುವ ನೀ ಜಗಕ್ಕೆ ಜ್ಯೋತಿಯಾಗುವ ನೀ ಜಗಕ್ಕೆ ಕನ್ನಡಕ್ಕೆ ಹೋರಾಡೋ ಕನ್ನಡದ ಚಂದ ಕನ್ನಡ ಮಾತಾಡೋ ನನ್ನ ಆನಂದ ಜೋಗುಳದ ಹರಕೆ ಚಿನ್ನ ಮರತೆಯಾದರೆ ಅಯ್ಯೋ ಮರತಂತೆ ನನ್ನ ಭಕ್ತಿನ ಹೊತ್ತಿಕೊಂಡು ತವರಣ್ಣಗೆ ಕರಕೊಂಡು ಅಪ್ಪ ಕಟ್ಟ ಕಾಲ ಹೊಡೆಕೊಂಡು ಬರುವಾಗ ನಾನೆದ್ದು ಕೈಯ ಹೋಗಬೇಡ ಆಚಾರಕರ ಸಾಧು ನೀತಿಗೆ ಪ್ರಭುವಾದು ಮಾತಿನಲ್ಲಿ ಚೂಡಾಮಣಿಯಾಗು ನನ್ನ ಕಂದ ಜ್ಯೋತಿಯಾಗು ನೀ ಜಗಕ್ಕೆ ಆಡಿ ಬಂದ ನನ್ನ ಅಂಗಾಲ ತೊಳದೇನ ಆಡಿ ಬಂದಾಯಮ್ಮ ಅಂಗಾಲ ತೊಳದೇನ ತೆಂಗಿನಕಾಯಿಯಲ್ಲಿ ನೀರ ತಕ್ಕೊಂಡು ಬಂಗಾರದ ಮಾರಿ ತೊಳದೇನ ತಂಗಿ ಬಂಗಾರದ ಮಾರಿ ತೊಳದೇನ ಆಚಾರಕರ ಸಾಧು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಸುಧಾರಣಿಯಾಗು ನನ್ನ ಕಂದ ಜ್ಯೋತಿಯಾಗು ನೀ ಜಗಕ್ಕೆ ಜ್ಯೋತಿಯಾಗು ನೀ ಜಗಕ್ಕೆ. ಇಲ್ಲಿ ರಾಮಚಂದ್ರ ಅವರು ಕೂಡ ಬೆಳಗ್ಗೆ ಪರಿವಾರದವರು ಚಿನ್ನದ ಉಂಗುರ ಇಟ್ಟಿದ್ದಾರೆ ಮತ್ತು ಮಗುವಿಗೆ ಬಂಗಾರದ ಕರೆ ಕೂಡ ಹಾಕಿದ್ದಾರೆ. ಎಷ್ಟೋ ದೊಡ್ಡ ಪರಿವಾರ ಬೆಳಗ್ಗೆ ಪರಿವಾರ. ಈಗ ಮಗುವಿನ ನಾಮಕರಣ ಆಯಿತು. ಆನಂದ್ ಅಷ್ಟಗಿ ಹುಸಿನ ಹೆಸರು ಆನಂದ್ ಅಷ್ಟಗಿ. ಆ ಮಗುವಿನ ಹೆಸರು ಈಗ ಹೇಳಿದ್ರು ಕಾರ್ತಿಕ್ ಗುರುಗಳು. ಅದು ಅಪ್ಪೋರು ವಾಣಿ ಆಗಿದೆ. ಮಗುವಿಗೆ ಏನ್ ಹೆಸರು ಇಟ್ಟಾಗ ಗೊತ್ತಿಲ್ಲ, ಆನಂದ. ಜೋರಾದ ಚಪ್ಪಾಳೆ ಬೇಕು. ಆನಂದವೇ ಆನಂದ. ಮನೆತನ ಅಷ್ಟಗಿ ಹೆಂಗ ನೋಡಿ. ಕನ್ನಡ ಮೊದಲು ಅಕ್ಷರ ಪ್ರಾರಂಭದು ಅಂದ್ರೆ ಅಮ್ಮ, ಅಂದ್ರೆ ಅಪ್ಪ, ಅಂದ್ರೆ ಅಣ್ಣ, ಅಂದ್ರೆ ಅಣ್ಣ, ಅಂದ್ರೆ ಅಷ್ಟಗಿ. ಒಂದು ದೊಡ್ಡ ಆ ಅಂದ್ರೆ ಮಗುವಿನ ಹೆಸರು ಅಷ್ಟಗಿ. ಮನೆತನದ ಆನಂದ ಆನಂದ ಆನಂದ. ನೀವು ಜೋರಾದ ಚಪ್ಪಾಳೆ ಬೇಕಾನಂದ. ತಿಳಿ 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 ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ಒಳಗ ಗುರುವಿನ ಅನುಭವ ತಿಳಿ ಒಳಗ ಗುರುವಿನ ಅನುಭವ ತಿಳಿ 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 ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ದೇಹದ ವಾಸನೆ ಮಾಯದ ಮೈಲಿಗೆ ದೇಹದ ವಾಸನೆ ಮಾಯದ ಮೈಲಿಗೆ ಮನಸ್ಸಿನೊಳಗ ಬಹು ಸೋಸಿ ತಿಳಿ
ಮನಸ್ಸಿನೊಳಗ ಬಹು ಸೋಸಿ ತಿಳಿ 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 ಒಳಿತಾಗಿ ತಿಳಿ 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 ಒಳಿತಾಗಿ ತಿಳಿ ಶ್ರೀಮಠದ ವಿದ್ಯಾರ್ಥಿಗಳು ಕುಮಾರಿ ಭಾಗ್ಯಶ್ರೀ ವಿದ್ಯಾಶ್ರೀ ಮಲ್ಲಿಕಾರ್ಜುನವರ ಮಕ್ಕಳು ಒಂದು 2 ನಿಮಿಷದಲ್ಲಿ ಒಂದು ಚಿಕ್ಕದಾದ ಒಂದು ಭರತನಾಟ್ಯವನ್ನು ವೇದಿಕೆ ಮಾಡಬೇಕಂತ ಅವರು ಅಪೇಕ್ಷೆ ಇಟ್ಟಿದ್ದಾರೆ. ಗುರುಗಳು ಅಪ್ಪಣೆ ಕೊಟ್ಟಿದ್ದಾರೆ. 2 ನಿಮಿಷದಲ್ಲಿ ಭಾಗ್ಯಶ್ರೀ ವಿದ್ಯಾಶ್ರೀ ಮಲ್ಲಿಕಾರ್ಜುನವರ ಮಕ್ಕಳು ಬೇಗನೆ ಬರಬೇಕು. ಆಮೇಲೆ ಮಾಡಿಲ್ಲ ನೀವು ಕಡಿದಾರಪ್ಪ. ಮೊಮ್ಮಕ್ಕಳು ಕಂಡಂತ ಈ ಒಂದು ಮನೆತನ ಜುರಾನು ಚಪಾತಿ ಇಷ್ಟು ಚಂದ ನೋಡಿ. ಮಕ್ಕಳ ಹೆಸರು ಕೂಡ ಚಂದ ಇದ್ದಾರ. ಮನೆತನಕ್ಕೆ ಭಾಗ್ಯ ಬೇಕಂತ ಮತ್ತು ಭಾಗ್ಯಗ ತಂಗಿ ವಿದ್ಯೆ ಇರಬೇಕಂತ ಭಾಗ್ಯಶ್ರೀ ವಿದ್ಯಾಶ್ರೀ ಮಲ್ಲಿಕಾರ್ಜುನ ಅವರ ಮಕ್ಕಳು ಅವರಿಗೆ ಕೂಡ ಆಶೀರ್ವಾದ ಮಾಡಿದ್ದಾರೆ. ಈಗ ಅನಿಸಿಕೆಯನ್ನು ಮಾತಾಡಲಿಕ್ಕೆ ಚಂದ್ರಿಕಾ ನಾಗೇಂದ್ರ ಅವರು 2 ಅನಿಸಿಕೆ ಇವರು 5 ನಿಮಿಷದಲ್ಲಿ ಗುರುಗಳು ಅಪ್ಪಣೆಯಾಗಿದೆ. ಸಮಯ ಬಹಳ ಆಗ್ತಾ ಇದೆ. ಅದೇ ಇವರು ಸಾವಿರಾರು ಭಕ್ತರು ಗುರುಗಳ ದರ್ಶನಕ್ಕೆ ಬಂದಿದ್ದಾರೆ. 2 ಅನಿಸಿಕೆಗಳನ್ನು ಅನಿಸ್ಕೊಳ್ಬೇಕು. ಗುರುಗಳ ಅಪ್ಪಣೆ ಆಗಿದೆ. ಶ್ರೀಕೃಷ್ಣನಂತೆ, ರಾಮನಿಗೆ ವಶಿಷ್ಠರಂತೆ, ವಿವೇಕಾನಂದವರಿಗೆ ರಾಮಕೃಷ್ಣರಂತೆ, ಹರಗುರು ನಾರಾಯಣರಂತೆ ಅನುಗ್ರಹಿಸಿ ರೂಪ ಕೊಟ್ಟು ಕೃಪೆ ಇಟ್ಟು ಹಾರೈಸಿ ಸಸಿಯಂತೆ ಬಂದ ನಮಗೆಲ್ಲ ಮನವಾಗುವಂತೆ ಹೊರೆದು ಪೋಷಿಸುವ ನಮ್ಮ ಆರಾಧ್ಯ ದೇವರಾದ ಕಲ್ಯಾಣ ಕರ್ನಾಟಕದ ನಡೆದಾಡುವ ದೇವರು ಧರ್ಮರತ್ನ, ದಾಸೋಹ ರತ್ನ, ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಹಾಗೂ ವೇದಿಕೆ ಮೇಲೆ ಆಸೀನರಾದಂಥ ಗಣ್ಯ ವ್ಯಕ್ತಿಗಳಿಗೆ, ನನ್ನ ತಂದೆ ತಾಯಿಯಂದಿರಿಗೆ, ಅಕ್ಕ ತಮ್ಮಂದಿರಿಗೆ ನಮನಗಳನ್ನು ಸಲ್ಲಿಸುತ್ತಾ ಹರನೆಮ್ಮಹಾರಕೂಡದಲ್ಲಿ ಬೆಳಕಾಗಿರುವ ಬೆಳಂಗೆ ಪರಿವಾರದ ಹೆಣ್ಣು ಮಕ್ಕಳಿಂದ ಗುರುವಂದನೆ ಕಾರ್ಯಕ್ರಮ ಹಾಗೂ ಶ್ರೀಗಳ 859ನೇ ತುಲಭಾರ ಕಾರ್ಯಕ್ರಮಕ್ಕೆ ಹಾಗೂ ಶ್ರೀಮತಿ ಚೆನ್ನಮ್ಮ ಶ್ರೀ ರಾಮಚಂದ್ರ ಅಷ್ಟಗಿ ಇವರ ಮಗುವಿನ ತೊಟ್ಟಿಲ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತಿಸುತ್ತೇನೆ. ಹಾರಕೂಡ ಎಂದರೆ ನಮಗೆ ಫಸ್ಟ್ ನೆನಪಾಗುವುದು ಏನು? ದಾಸೋಹ. ನಾನು ಹೈದರಾಬಾದಲ್ಲಿ ಬಹಳಷ್ಟು ದೇವಸ್ಥಾನಕ್ಕೆ ಹೋಗಿದ್ದೀನಿ, ಹೋಗಿ ನಮಸ್ಕಾರ ಮಾಡಿದ್ದೀನಿ.
ಹಾಗೆ ನಾನು ಕಾಲೇಜ್ಗಳಿದ್ದಾಗ ಮಧ್ಯಾಹ್ನ ಊಟಕ್ಕೆ ಬರ್ತಿದ್ರಿ. ಆ ಚಪಾತಿ ಹಂಗೆ ಆ ಸಾಂಬಾರ್ ನೋಡೋದು ನನಗೆ ಏನ್ ನೆನಪಾಗ್ತಿತ್ತಂದ್ರ, ನಾನು ಹಾರ್ಕೂಡ್ ಒಳಗೆ ಇರ್ಬೇಕಿತ್ತಪ್ಪ ಕಾಲೇಜು, ನಾನು ಅಲ್ಲೇ ಇರ್ತಿದ್ದೆ. ಅವಾಗ ನಾನು ಸ್ಕೂಲ್ಗಳಿದ್ದಾಗ ಡೈಲಿ ನಾವು ಮಧ್ಯಾಹ್ನ ಊಟಕ್ಕೆ ಮ್ಯಾಲ್ಮನಿಗೆ ಹೋಗ್ತಿದ್ದೇವ್ರಿ. ಮ್ಯಾಲ್ಮನಿಗೆ ಹೋದಾಗ ಅವಾಗ ನಮಗ ಹೇಮಲತಾ ಅಮ್ಮವರು ಬಿಸಿ ಬಿಸಿ ಮಾಡ್ಕೊಡ್ತಿದ್ರಿ. ನಮಗ ಅವ್ರು ಎಷ್ಟು ಪ್ರೀತಿ ಕಾಳಜಿಯಿಂದ ದಿನ ನೀಡ್ತಿರಿ ನಮಗ್ ಬಿಸಿ ಬಿಸಿ ಊಟ. ನಮ್ಮ ಅಮ್ಮನೇ ನಮಗ ಮನೆಯಾಗ ಮುಂಜಾನೆ ಮಾಡ್ತೇವ್ರಿ, ಅದೇ ಉಣ್ಣು ರಾತ್ರಿ ಉಣ್ಣು ಅಂತ ಅಂದಿವ್ರಿ. ಆದ್ರ ನಮ್ ಹೇಮಲತಾ ಅಮ್ಮವರು ನಮ್ಗೆ ಅಷ್ಟು ಪ್ರೀತಿ ಕಾಳಜಿಯಿಂದ ಬಿಸಿ ಬಿಸಿ ಊಟ ಮಾಡ್ತಿದ್ರಿ. ಒಲ್ರಿ ಅಮ್ಮ ಅಂದ್ರೆ ಉಣ್ಣು ಅಮ್ಮ ಅಂತ ಅಷ್ಟು ಕಾಳಜಿ ತೋರಿಸ್ತೀರಿ. ಅವಾಗ ನಮ್ ಕಾಲೇಜ್ ಒಳಗೆ ಇದ್ದಾಗ ಅನಿಸ್ತಿತ್ತು, ನಾನು ಹಾರ್ಕೂಡ್ದಾಗೆ ಇರ್ಬೇಕಿತ್ತು ನಮ್ ಕಾಲೇಜು, ನಾನು ಅಲ್ಲೇ ಇರ್ತಿದ್ದೆ, ಅಲ್ಲೇ ನಮ್ಮ ಅಮ್ಮವ್ರ ಕೈಲಾಗ ಊಟ ಮಾಡಿ ಇರ್ತಿದ್ದೆ ಅಂತ ಅನಿಸ್ತಿದ್ರಿ. ಹಾಗೆ ನಾನು ಈಗ 6 ವರ್ಷದಿಂದ 6ನೇ ಹಿಡಿದು 10ನೇ ತನಕ ಕಲ್ತೀನಿ. ಅದು ಫ್ರೀ ಸಿಲೆಬಸ್, ಫ್ರೀ ಉಚಿತವಾಗಿ ಕಲ್ತೀನಿ. ಆದ್ರೆ ನಾವು ಈಗಿನ ಕಾಲದಾಗಲ್ಲ ಹೊರಗೆ ನೋಡ್ಬೇಕ್ರಿ, ಪ್ರೈವೇಟ್ ಸ್ಕೂಲ್ ಒಳಗ LKG UKG ಹೋಗ್ಬೇಕಂದ್ರೆ LKG UKG ಮಕ್ಕಳಿಗೆ 20,000 40,000 ರೂಪಾಯಿ ಕೊಡ್ಬೇಕಾದ್ರು. ಆದ್ರ ಈಗ ನಮ್ಮ ಅಪ್ಪರೇ ನಮಗ ಫ್ರೀಯಾಗಿ ಉಚಿತ ವಿದ್ಯೆ ಕೊಟ್ಟಿದ್ದಾರೆ. ನನ್ ಶಾಲಿ ಒಳಗ ಕಲ್ತವ್ರು ಎಷ್ಟೋ ಜನ ದೊಡ್ಡ ದೊಡ್ಡ ವ್ಯಕ್ತಿ ಆಗಿದ್ದಾರೆ. ಅದು ನಮ್ಮ ಶ್ರೀಗಳ ಆಶೀರ್ವಾದ ಅಂತ ಹೇಳ್ತೀವಿ. ಹಾಗೆ ನಾನು ಹೈದರಾಬಾದ್ಗ ಹೋಗ್ಬೇಕಂತ ಅನ್ಕೊಂಡಿದ್ವಿ. ನಮ್ದು ಫಸ್ಟ್ ನಮ್ದೆಲ್ಲಾ ಫ್ರೆಂಡ್ಸ್ ಪ್ಲಾನ್ ಮಾಡಿದ್ದೇವೆ ಎಲ್ಲರೂ ಕಲ್ತ್ ಹೋಗ್ಬೇಕು ಅಂತಂತಿ. ಅವಾಗ ನನ್ನ ನೈಟ್ ನಮ್ಮ ಫ್ರೆಂಡ್ಸ್ ಅಂತಾರ, ಇಲ್ಲ ನಾನು ಬರಂಗಿಲ್ಲ, ನೀನೇ ಹೋಗು ಅಂತಂತಾರ. ಅವಾಗ ನಂಗೆ ಬಹಳ ಭಯ ಆಗ್ತದ್ರಿ, ನಾನು ಒಬ್ರೇ ಹೆಂಗ್ ಹೋಗಿ ಅಂತ ದೊಡ್ಡ ಸಿಟಿಗೆ, ನನಗೆ ಯಾರೂ ಗೊತ್ತಿಲ್ಲ ಅಂತ ನನ್ಗೆ ಬಹಳ ಭಯ ಆಗ್ತದೆ. ಅವಾಗ ನನ್ನ ಅಮ್ಮ ಮನೆಗೆ ಕಟ್ಟಾಡ್ರಿ, ಮಗ ನಿನಗೆಲ್ಲ ಯಾವಾಗ್ಲೂ ಇಲ್ಲ, ನಿನ್ ಜೊತೆ ಯಾರು ಇಲ್ಲ, ನಿನಗೆ ಯಾರು ಬೆಂಬಲ ಇಲ್ಲ ಅಂತ ನೀ ಅನ್ಕೋಬೇಡ. ನೀನು ನಿನ್ನ ಮನ ಮಂದಿರದಲ್ಲಿ ಚನ್ನಬಸವ ಶಿವಯೋಗಿಗಳನ್ನು ಮನರಂಜಿಸು, ನಿನ್ ಜೊತೆ ಯಾವಾಗೂ ಇದ್ದಾರ ಅಂತ ಹೋಗು, ನಿನ್ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ನಾನು ಇವತ್ತು ಎಷ್ಟೋ ದೊಡ್ಡ ದೊಡ್ಡ ಸಿಟಿಗ ಹೋಗ್ತೀನಿ, ಅಲ್ಲಿ ನಾ ಇಂಡಿಪೆಂಡೆಂಟ್ ಇರ್ತೀನಿ ಅಂತ ನಮ್ ಕಾನ್ಫಿಡೆನ್ಸ್ ಅದ ರೀ. ಆ ಕಾನ್ಫಿಡೆನ್ಸ್ ತುಂಬಿದ್ದು ನಮ್ಮಮ್ಮ. ಹಂಗೆ ನನ್ ಜೊತೆ ಯಾವಾಗ್ಲೂ ನಮ್ ಚನ್ನಬಸವ ಶಿವಯೋಗಿಗಳ ಇದ್ದಾರಂತ ಆಶೀರ್ವಾದದಿಂದ ನಾವು ಮುಂದೆ ಹೋಗ್ತಿದ್ವಿ. ನಮ್ದು ಜೀವನದಲ್ಲಿ ತಂದೆ ತಾಯಿಯ ಬೆಂಬಲ, ಪ್ರೋತ್ಸಾಹ, ಹಾಗೆ ಚನ್ನಬಸವ ಶಿವಯೋಗಿಗಳ ಆಶೀರ್ವಾದ ಇತ್ತಂದ್ರೆ ನಮ್ ಕೈಯಲ್ಲಿ ಏನೂ ಆಗಂಗಿಲ್ಲ ಅಂತ ಆಗಿವ್ರಿ. ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಹೋಗ್ಬೋದ್ರಿ. ಆ ತಂದೆ ತಾಯಿಯ ಬೆಂಬಲ ಹಾಗೆ ಗುರುವಿನ ಆಶೀರ್ವಾದದಲ್ಲಿ ಅಷ್ಟು ಶಕ್ತಿ ಇದ್ದಾರೆ. ಇಷ್ಟೇ ಹೇಳಿ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು. ಚಂದ್ರಿಕನ ಮಾತು ಕೇಳಿದ್ರೆ ಚಂದ್ರನ ಬೆಳದಿಂಗಳು ಬಂದಾಗ ಹೇಳ್ತಾರೆ. ಏನು ಒಂದು ಟಿವಿ ಲೀಡರ್ ಓದಂಗೆ ತೆಗಿಯೇ ನಾ ಕೇಳಿದೆ, ಎಲ್ಲಿ 10ನೇ ಓದ್ತಾರೆ, MSc ಓದಿರುತ್ತೆ. ಆಮೇಲೆ ಮೇಲ್ಗಡೆ ಯಾಕೆ ಪ್ರಸಾದ್ ಕೊಟ್ಟಿರುತ್ತೆ, ನಮ್ಮ ಹೇಮಲತಾ ಡಾಕ್ಟರ್ ಮಗಳು ಡಾಕ್ಟರ್ ಸುಭದ್ರಾ ಡಾಕ್ಟರ್ ಮೇಡಮ್ ಅವರು ಇವರು ಪಕ್ಕಾ ದೋಸ್ತಿರಿ. ನಿನ್ನ ಫ್ರೆಂಡ್ಶಿಪ್ ಡೇ ಹಂಚ್ಕೊಡಾರ, ಪೂರ್ತಿ ಡೇ ಖುಷಿನ ಹಂಚ್ಕೊಡಾರ. ಜುರಾದ ಚಪ್ಪಾಳವರಿಗೆ ಪೂರ್ತಿ ಆಶೀರ್ವಾದ. ಈಗ ದುರ್ಗ ಅಪ್ಪಣೆ ಆಗಿದೆ, ಎಲ್ಲರಿಗೂ ಆಶೀರ್ವಾದ ಇದೆ. ಈಗ ಯಾರು ಭಾಷೆ ಬೇಡ, ನೇರವಾಗಿ ತುಲಾಭಾರಕ್ಕೆ ನಾವು ಪಾದಾರ್ಪಣೆ ಮಾಡಬೇಕಾಗಿದೆ. 859 ತುಲಾಭಾರ ಗುರುಗಳ ಅಪ್ಪಣೆ ಆಗಿದೆ. ಗುರುಕರುಣೆ ಆಶೀರ್ವಾದ. ಈಗ ನೇರವಾಗಿ ಬೆಳಂಗೆ ಮನೆತನದ ಹೆಣ್ಣು ಮಕ್ಕಳ ತಾಯಂದ್ರ ಬಳಗ ಈಗ ಈ ಗುರುವಿನ ತುಲಾಭಾರಕ್ಕೆ ಸಾಕ್ಷಿ ಆಗ್ತಾ ಇದ್ದಾರೆ. ಈಗ ಅವರೆಲ್ಲರೂ ಗುರುಗಳಿಗೆ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡಿದರೆ ಶ್ರೀಮತಿ ಸುಭದ್ರಾ ಬಾಯಿ ಅಣ್ಣಾರಾವ್ ಗದ್ರೇಗಾಂವ್, ಸಿದ್ದಮ್ಮ ಬಸವಣ್ಣಪ್ಪ ಅಟ್ಟೂರಿ ಹಾರ್ಕೋಡ್, ಸುಬ್ರಾಬಾಯಿ ಕಲ್ಯಾಣರಾವ್ ಎಕ್ಲೂರ್, ಅಂಬಾಬಾಯಿ ಸಿದ್ದಪ್ಪ ಬೆಳಂಗಿ, ಗೋದಾವರಿ ಸುಪುತ್ರಪ್ಪ ಅಂಬಲ್ಗ, ವೀರಾಬಾಯಿ ಶಿವರಾಯಗೌಡ ಭೋಗತ್, ಅನ್ನಪೂರ್ಣ ಚಂದ್ರಶಾ ಭದ್ರಗಿ, ಇಂದುಬಾಯಿ ಸುಪುತ್ರಪ್ಪ ಹಾರ್ಕೋಡ್, ಲಲಿತಾಬಾಯಿ ವಿಠಲರಾವ್ ಸೈದಾಪುರ್, ಮೈನಾಬಾಯಿ ದಯಾನಂದ್ ಹಾರ್ಕೋಡ್, ಚೆನ್ನಮ್ಮ ನಮ್ಮ ಜಯಶ್ರೀ ಗುರುದೇವ್ ಪಾಟೀಲ್ ಗುಲ್ಬರ್ಗ, ಶ್ರೀಮತಿ ಜಯಶ್ರೀ ಗುರುದೇವ್ ಪಾಟೀಲ್ ಗುಲ್ಬರ್ಗ, ಶ್ರೀಮತಿ ಚೆನ್ನಮ್ಮ ರಾಮಚಂದ್ರ ಲಿಂಬಾಳ್, ಶ್ರೀದೇವಿ ಅಶೋಕ್ ಕುಮಾರ್ ತೊಂಸಳ್ಳಿ, ಕಾವೇರಿ ಉದಯ್ ಕುಮಾರ್ ಮುದ್ದಡ್ಗ, ರಾಜೇಶ್ವರಿ ನಾಗೇಶ್ ಕಪ್ನೂರ್. ಒಟ್ಟಾರೆ 15 ಜನ ತಾಯಿಗಳು ತವರು ಬಳಗ ಈಗ ಗುರುಗಳಿಗೆ ತಮ್ಮ ಭಕ್ತಿಯಿಂದ ತುಲಾಭಾರ ಮಾಡಲಿಕ್ಕೆ ಸಜ್ಜಾಗಿದ್ದಾರೆ. ಇದು ಸ್ವಲ್ಪ ಸೈಡ್ ಆಗಬೇಕು. ಈಗ ಗುರುಗಳ ತುಲಾಭಾರ ಗೀತೆಯನ್ನು ರೆಡಿ ಆಗಿದ್ದಾರೆ.
ನಮ್ಮ ಬೆಳಗ್ಗೆ ಮನೆಯಿಂದ ತವರು ಮನೆ ಬಳಗದ ತಾಯಿಂದರ ವತಿಯಿಂದ ಹೆಣ್ಣು ಮಕ್ಕಳ ತಾಯಿಗಳ ಬಳಗದಿಂದ 859ನೇ ತುಲಾಭಾರಕ್ಕೆ ಗುರುಗಳು ಪಾದಾರ್ಪಣೆ ಮಾಡ್ತಾರೆ. ಇದನ್ನ ಜೋರಾದ ಚಪ್ಪಾಳೆ ಭಕ್ತಾದಿಗಳು ನಿನ್ನ ಮೋಹ ಮಮತೆಗಳನ್ನು ಗಂಡಿಸಲು ಸಾಧ್ಯವೇನು ತಾಯಿ ನಿನ್ನ ನೋಡ್ರಿ ತಾಯಿ ನಿನ್ನ ಉಪಕಾರವನ್ನು ಮರೆಯದಂತೆ ತಿಂಗಳಲ್ಲಿ ಸರ್ ಜರ ಈಗ ಗುರುಗಳಿಗೆ ಸನ್ಮಾನ ಸತ್ಕಾರ ಮಾಡಿ ತಮ್ಮ ಭಕ್ತಿಯ ಸಮರ್ಪಣೆ ಮಾಡಿದ್ದಾರೆ. ಇದು ನಮ್ಮ ಹಾರಕೋಡ ಗ್ರಾಮದ ಬೆಳಂಗೆ ಪರಿವಾರ. ಈಗ ತುಲಾಭಾರದ ಗೀತೆ ಕಲಾವಿದರು ತುಲಾಭಾರ 859ನೇ ತುಲಾಭಾರ ಬೆಳಂಗಿ ಹಾರಕೋಡದ ಬೆಳಂಗಿ ಹೆಣ್ಣು ಮಕ್ಕಳ ಮಾಡದ ತುಲಾಭಾರ 859ನೇ ತುಲಾಭಾರ ಬೆಳಂಗಿ ಹೆಣ್ಣು ಮಕ್ಕಳಿಗೆ ಭಾರತದ ಗುರುವಿನ ಆಶೀರ್ವಾದವು ಸದಾವ ಕಾಲ ಇರಲೆಂದು ಧನಕಾಲ ಸಮೃದ್ಧಿ ಐಶ್ವರ್ಯ ಸಂಪತ್ತು ಬೆಳೆಯಲೆಂದು ಚನ್ನವೀರ ಶಿವಾಚಾರ್ಯರ ಆಶೀರ್ವಾದವನ್ನು ಒಂದೇ ಉಳಿಯಲೆಂದು ಚನ್ನವೀರ ಶಿವಾಚಾರ್ಯರ ಆಶೀರ್ವಾದವು ಒಂದೇ ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಹರನ ದಾಸಾಗಿ ದುಡಿದರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು ಗುರು ಪೂಜ್ಯ ಚೆನ್ನಬಸವರು. ಕರ್ಮವ ಖಂಡಿಸಿ ಪುನೀತರಾದರು. ಕರ್ಮವ ಖಂಡಿಸಿ
ಪುನೀತರಾದರು, ಧರ್ಮದ ಹಾದಿ ನಮಗೆ ತೋರಿದರು, ಧರ್ಮದ ಹಾದಿ ನಮಗೆ ತೋರಿದರು. ವೀರಶೈವ ಮತವ ಉದ್ಧಾರಗೈದಿಹರು, ವೀರಶೈವ ಮತವ ಉದ್ಧಾರಗೈದಿಹರು. ಕರುಣದೀಪ ಮನದಿ ಇಟ್ಟರು, ಕರುಣದೀಪ ಮನದಿ ಇಟ್ಟರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು, ಗುರು ಪೂಜ್ಯ ಚೆನ್ನಬಸವರು. ಬಾಲಬ್ರಹ್ಮಚಾರಿಯಾಗಿ ತನುವ ಬೆಳೆಸಿದರು, ಬಾಲಬ್ರಹ್ಮಚಾರಿಯಾಗಿ ತನುವ ಬೆಳೆಸಿದರು. ಅಲ್ಲದ ಮಾತಿಗೆ ತಿರಸ್ಕಾರ ಮಾಡಿದರು, ಅಲ್ಲದ ಮಾತಿಗೆ ತಿರಸ್ಕಾರ ಮಾಡಿದರು. ನಾಲಿಗೆಯಲ್ಲಿ ಸಿಹಿ ವಾಕ್ಯ ನುಡಿದರು, ನಾಲಿಗೆಯಲ್ಲಿ ಸಿಹಿ ವಾಕ್ಯ ನುಡಿದರು. ಸಲ್ಲುವಂಥ ಕಾರ್ಯವ ಸಾಧಿಸಿದರು, ಸಲ್ಲುವಂಥ ಕಾರ್ಯವ ಸಾಧಿಸಿದರು. ಹರಕೂಡ ಮಠದವರು ಚಿರಕೀರ್ತಿ ತೋರಿದವರು, ಗುರು ಪೂಜ್ಯ ಚೆನ್ನಬಸವರು. ಹಾರಕೂಡ ಪ್ಯಾಟೆ ಮಠದಿ ಇದ್ದವರು, ಹಾರಕೂಡ ಪ್ಯಾಟೆ ಮಠದಿ ಇದ್ದವರು. ಜೋಳಿಗೆ ಹಿಡಿದು ಭಿಕ್ಷೆ ಬೇಡಿದರು, ಜೋಳಿಗೆ ಹಿಡಿದು ಭಿಕ್ಷೆ ಬೇಡಿದರು. ಹಳ್ಳಿ ಭಾಗ ಹಿಪ್ಪರಗಾದ ಕೀರ್ತಿ ಕೊಂಡಾಡಿದರು, ಹಳ್ಳಿ ಭಾಗ ಹಿಪ್ಪರಗಾದ ಕೀರ್ತಿ ಕೊಂಡಾಡಿದರು. ಆಳಾಗಿ ಶರಣರ ಪೌಳಿ ಹುಡುಗಿದರು, ಆಳಾಗಿ ಶರಣರ ಪೌಳಿ ಹುಡುಗಿದರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು, ಗುರು ಪೂಜ್ಯ ಚೆನ್ನಬಸವರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು, ಗುರು ಪೂಜ್ಯ ಚೆನ್ನಬಸವರು. ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು, ಗುರು ಪೂಜ್ಯ ಚೆನ್ನಬಸವರು. ಹರನಾದ ಸಾಗಿ ದುಡಿದರು, ಹಾರಕೂಡ ಮಠದವರು ಚಿರಕೀರ್ತಿ ತೋರಿದವರು, ಗುರು ಪೂಜ್ಯ ಚೆನ್ನಬಸವರು. ದೇವಾದಿದೇವ ಸಂಜಾತ ಸದ್ಗುರುವರನೇ ನಿತ್ಯ, ದೇವಾದಿದೇವ ಸಂಜಾತ ಸದ್ಗುರುವರನೇ ನಿತ್ಯ. ಜೀವನ್ಮಣಿಯೇ ಸುಖ ಸಾಗರನೆ, ಜೀವನ್ಮಣಿಯೇ ಸುಖ ಸಾಗರನೆ, ಸುಖ ಸಾಗರನೆ ಪರಮ. ದೇವಾದಿದೇವ ಸಂಜಾತ ಸದ್ಗುರುವರನೇ ನಿತ್ಯ,
ಜೀವನ್ಮಣಿಯೇ ಸುಖ ಸಾಗರನೆ ಪರಮ ದೇವಾದಿದೇವ ಸಂಜಾತ ಸದ್ಗುರುವರನೇ ನಿತ್ಯ ಸದ್ಗುರುವರನೇ ನಿತ್ಯ ಶಬ್ರಚನ್ನವೀರ ಶಿವಾಚಾರ್ಯ ಮಂತ್ರಮಣಿಯೇ ಶಬ್ರಚನ್ನವೀರ ಶಿವಾಚಾರ್ಯ ಮಂತ್ರಮಣಿಯೇ ಪಾಲಕ ಸದಾ ಶಿವನೇ ದೇವತಾ ನಿಜಮಣಿಯೇ ಪಾಲಕ ಸದಾ ಶಿವನೇ ದೇವತಾ ನಿಜಮಣಿಯೇ ಸಾಧಕಹಾರ ಕೂಡದ ಚಂದ್ರನೇ ರಕ್ಷಿಸೈ ಸಾಧಕಹಾರ ಕೂಡದ ಚಂದ್ರನೇ ರಕ್ಷಿಸೈ ಚಂದ್ರನೇ ರಕ್ಷಿಸೈ ದೇವಾದಿದೇವ ಸಂಜಾತ ಸದ್ಗುರುವರನೇ ನಿತ್ಯ ಜೀವನ್ಮಣಿಯೇ ಸುಖ ಸಾಗರನೆ ಪರಮ ದೇವಾದಿದೇವ ಸಂಜಾತ ಸದ್ಗುರುವರನೇ ನಿತ್ಯ ಸದ್ಗುರುವರನೇ ನಿತ್ಯ ಪುಣ್ಯಾತ್ಮರ ಕೊಡುಗು ಪಾವನಾಗಬೇಕಾದ ಗುರುಗಳು ಅರ್ಥಮಾನಕ್ಕೆ ಸಾಕ್ಷ್ಯ ಆಗಿದೆ. ಇವತ್ತು ಕಲ್ಯಾಣ ನಾಡಿನಲ್ಲಿ ಅನೇಕ ಮಠಗಳು ಅನೇಕ ಕ್ಷೇತ್ರಗಳಿದ್ದಾರೆ. ಇಲ್ಲಿ ಬಂದ ಕೂಡಲೇ ಎಲ್ಲ ಮನುಷ್ಯರು ಕೂಡ ಭಕ್ತಿ ಇಲ್ಲದ ಮನುಷ್ಯ ಕೂಡ ಬಂದರೆ ಭಕ್ತಿ ಉತ್ಸವ ತುಂಬಿ ಬರ್ತಾರೆ. ಇವತ್ತೆಲ್ಲ ಸುತ್ತಲ ಮನುಷ್ಯರಿಗೆ ಸಹಿತ ಈ ರೀತಿ ಆಶ್ರಯ ಮಾಡಬೇಕಂತ ಭಕ್ತಿ ಭಾವ ಉಕ್ಕಿ ಬರ್ತಾರೆ. ಯಾಕೆ ಬೇಕಾ ಅದು ಗುರುತರಲ್ಲಿ ಆಶೀರ್ವಾದವೇ ಕಾರಣ. ಎಂಥ ಶಕ್ತಿನ ಮನುಷ್ಯ ಬಂದರೂ ಸಹಿತ ಆ ಸಿಟ್ಟೆಲ್ಲ ಕೊರಗೆ ಹಣ್ಣುಗಳನ್ನು ಕಣ್ಣು ಕೊಟ್ಟು ಅವರುಗಳ ಶಾಂತಿ ಮಂತ್ರವನ್ನು ಸಲ್ಲಿಸ್ತಾನೆ. ಇಷ್ಟೆಲ್ಲ ಕಾರಣ ಅಂದ್ರೆ ಗುರುಗಳು ಯಾವುದೇ ತಾರೀಖ ಹಾಕಲ್ಲ, ಲಿಂಗನ ಮಂತ್ರಿಸಲ್ಲ, ಮತ್ತು ಬದುಕನ್ನ ಹೇಳಲ್ಲ. ಬೇರೆ ಭಕ್ತರು ನಾನು ಹೇಳ್ತೀನಿ, ಒಂದು ನಂಬರ್ ಸಾಕು. ಅಪ್ಪರು ಯಾವತ್ತೂ ನಾನು ಈಗ 40 ವರ್ಷ ವರ್ಷದಿಂದ ಈ ಮನೆಯ ಸೇವೆ ಮಾಡಕ್ಕೆ ಗುರುಗಳಿಂದ ಅಪ್ಪಣೆ ಕೊಟ್ಟಾರಂದ್ರೆ ಒಂದು ದಿವಸ ಗುರುಗಳು ಟೆನ್ಷನ್ ಮಾಡ್ಕೊಂಡಿಲ್ಲ. ಮಠದಾಗ ಏನೂ ಕಮ್ಮಿ ಆಗದ ಪ್ರಶ್ನೆಯೇ ಇಲ್ಲ. ಲಕ್ಷಾಂತರ ಭಕ್ತರು ತಮ್ಮ ಕೈಯಿಂದ ದಾಸೋಹ ಮಾಡಿದ್ರೆ ಭಕ್ತಿಯಿಂದ ನಾವಿಂದ ತಾಮಂದು ತಾನಾಗಿ ಬರ್ತಾರೆ. ನಮ್ಮ ಅಷ್ಟಿಗೆ ಭಕ್ತರು ಕೂಡ ಬಂದಾರೆ. ಅಷ್ಟಿಗೆ ಮಠದ ಅವರ ಅಧ್ಯಕ್ಷರು ನಾನು ಯಾಕೆಂದ್ರಿಂದ ಎಲ್ಲ ಮಟ್ಟದ ಕಾರ್ಯಕ್ರಮಕ್ಕೆ ಹೋಗ್ತೀನಿ. ನಾನು ಇಲ್ಲಿ ಯಾಕೆ ಬರ್ತೀನಿಂದ ಇಲ್ಲೊಂದು ಬದುಕಿದ್ರೆ ಮನುಷ್ಯ ಹೋಗ್ಬೇಕಂತ ಅನ್ಸಂಬರಿ. ಇವತ್ತ 10 ಕರುಣೆ ಬಂದಿರೋ ಗುರುಗಳು ಕರುಣಾಮ ಇದೆ. ಆ ಗುರುವಿನ ಬಗ್ಗೆ ಎಷ್ಟು ಕಡಿಮೆ. ಗುರುವಿನ ಶಕ್ತಿ, ಗುರುವಿನ ಮಹಿಮೆ ಬಲ್ಲವರಿಗೆ ಬಲ್ಲಂತ ಜ್ಞಾನವೇ ಗೊತ್ತಾಗುತ್ತಾ ಅಂತ ಭಕ್ತಿಯ ಶ್ರೀಮತ ಗುರುವಿನ ಕರುಣೆ ಇದಾಗಿದೆ. ಇವತ್ತ ಆನಂದದಿಂದ, ಕುದುರೆಪರ್ಗದಿಂದ ಮತ್ತು ಬೆಳಂಗಿಯಿಂದ, ಮೈಸೂರಿನ ಅಮ್ಮಗ, ಕಲಬುರಗಿ, ಸೇಲಂ, ಚಿತ್ತಾಪುರ, ಯಾದಗಿರಿ, ಈ ಕಡೆ ಜೈರಾಬಾದ್, ಹುಮನಾಬಾದ್,
ಭಕ್ತರು ಬಂದಾರ. ಇವತ್ತು ಯಾಕೆ ಬಂದಾರಂದ್ರೆ ಭಕ್ತಿಗೆ ಒಂದು ಶಕ್ತಿ ಅಂತ. ಮತ್ತು ಉಳಿದ ಎಷ್ಟು ಸಮಾಧಾನ ಅಂದ್ರೆ ಭಾಷಣ ಕಡೆ ನೀರು ಭಾಷಣ ಮಾಡೋದು ಭಾಷಣ ಮುಖ್ಯ ಅಲ್ಲ, ಭಕ್ತಿಯ ಭೂಷಣ ಮುಖ್ಯ. ಅಂದ್ರೆ ಬರೀ ಭಾಷಣ ಮಾಡೋದು ನಮ್ಮಲ್ಲಿ 1000 ಮಂದಿ ಕೊಡೋಲ್ಲ ಬರೀ ಭಾಷಣಕ್ಕಿಂತ ಭೂಷಣವಾಗಿ ಗುರುಗಳ ಒಂದು ಕನ್ನಡ ಮೇಲೆ ಆಶ್ರಯ ಪಡೆಯುವುದು ಮುಖ್ಯ ಅಂತ ಕಾರ್ಯಕ್ರಮ ಸಾಕ್ಷ್ಯ ಇದೆ. ತಮ್ಮೆಲ್ಲರಿಗೂ ಭಕ್ತರ ಆಶೀರ್ವಾದ ನಮಗೂ ನಿಮಗೂ ಭಕ್ತಿಗಳು ಆಗ್ತಾ ಇದೆ. ಈ ಭಕ್ತಿಯ ಗುರುಗಾರನ್ನೇ ತಿಳಿದುಕೊಳ್ತಾ ಇದೆ. ಇಂಥ ಗುರುಗಳ ಒಂದು ಸಮೃದ್ಧಿ ಆಶೀರ್ವಾದ ಭಕ್ತರಿಗೆ ಜನ ಕೊಡ್ತಾ ಇದೆ. ಇವತ್ತ ಆರುಗೋಡು ಗ್ರಾಮದ ನಮ್ಮ ಬೆಳಂಗಿ ಪರಿವಾರ ಬಹಳ ಭಕ್ತಿ ಶ್ರದ್ಧೆಯಿಂದ ಇವತ್ತಿನ ಈ ಭಕ್ತಿಯ ಕಾರ್ಯವನ್ನು ಮಾಡಿದ್ದಾರೆ. ದಯವಿಟ್ಟು ಯಾರು ಬಂದಿದೆ ನಾನು ದರ್ಶನಕ್ಕಾಗಿ ಇನ್ನು ಗುರುಗಳಿಗೆ ಏನು ಪ್ರಸಾದ ಮತ್ತು ವಿಶ್ರಾಂತಿ ಇವತ್ತ ನಿಜವಾಗಿ ಭಕ್ತರಿಗೆ ಗುರುಗಳು ಬಹಳ ಉಲ್ಲಾಸ ಉತ್ಸವದಿಂದ ಆಶೀರ್ವಾದ ಮಾಡ್ತಾರೆ. ಇವಾಗ ಭಕ್ತಿ ಮಾಡಬೇಡಿ, ಸಮಾಧಾನ ನಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸೇವೆಗೆ ಗುರುಗಳ ಆಶೀರ್ವಾದದಿಂದ ಈ ಸೇವೆ ಕೊಟ್ಟಿದ್ದಾರೆ. ಗುರುಗಳ ಆಶೀರ್ವಾದ ನಮ್ಮಲ್ಲಿ ಸಮಸ್ತ ನಮ್ಮ ಪ್ರೀತಿಯ ಬೆಳವಣಿಗೆ ಪರಿವಾರಗಳು ನಮ್ಮನ್ನು ಈ ಕಾರ್ಯಕ್ರಮಕ್ಕೆ ನಿರೂಪಣೆಗೆ ಕರೆಸಿ ಈ ಸೇವೆಗೆ ಅವಕಾಶ ಕೊಟ್ಟಿದ್ದ ತಮ್ಮಪ್ಪಗೆ ಅಪ್ಪಾಜಿಯವರಿಗೂ ಬೆಳವಣಿಗೆ ಪರಿವಾರಗಳಿಗೂ ತನ್ನೆಲ್ಲರಿಗೂ ಅನಂತ ಧನ್ಯವಾದಗಳು. ಹಾರಕೂಡ ಚನ್ನವೀರ ಕೈಲಾಸ ದೇವರ, ಹಾರಕೂಡ ಚನ್ನವೀರ ಕೈಲಾಸ ದೇವರ. ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ, ಓಂ ಶ್ರೀ ಗುರುವರ ಸಾಕ್ಷಾತ್ ಶಂಕರ. ಹಾರಕೂಡ ಚನ್ನವೀರ ಕೈಲಾಸ ದೇವರ. ನಂಬಿದ ಭಕ್ತರ ಪೊರೆದೆನಿ ಗುರುವರ, ನಂಬಿದ ಭಕ್ತರ ಪೊರೆದನಿ ಗುರುವರ. ದೂರ ಮಾಡಿದೆ ನೀ ಬಂಧನ ಪಾರ, ದೂರ ಮಾಡಿದೆ ನೀ ಬಂಧನ ಪಾರ. ಚರಣ ಕಮಲಗಳಿಗೆ ನಮಸ್ಕಾರ, ಚರಣ ಕಮಲಗಳಿಗೆ ನಮಸ್ಕಾರ. ಕರುಣಿಸಿ ಕಾಪಾಡೋ ಹರ ಅವತಾರ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲನ್ನು ಒತ್ತಿರಿ.